ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಮೈಸೂರಿನ ಜಿಟಿ ದೇವೇಗೌಡರು ಒಂದ್ ಕಡೆ ಖುಷಿಯಾಗಿದ್ದಾರೆ, ಮತ್ತೊಂದ್ ಕಡೆ ಬೇಜಾರಾಗಿದ್ದಾರೆ. ವಿಚಿತ್ರ ಅಂದ್ರೆ ತಮ್ಮ ಪಕ್ಷದಿಂದ ಬೇಜಾರಾಗಿದ್ದಾರೆ, ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಕಾರಣಕ್ಕೆ ಖುಷಿಯಾಗಿದ್ದಾರೆ. ಇದು ಸ್ವಲ್ಪ ಆಶ್ಚರ್ಯ ಆದ್ರೂ ಸತ್ಯ. ಹಾಗಾದ್ರೆ ಜಿಟಿ ದೇವೇಗೌಡರು ಯಾಕೆ ಹೀಗಿದ್ದಾರೆ ನೋಡೋಣ ಈ ವರದಿಯಲ್ಲಿ. ಇದು ಈ ಕ್ಷಣದ ಸುದ್ದಿ ಕರ್ನಾಟಕ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಹೌದು, ಜೆಡಿಎಸ್ನ ಮಾಜಿ ಸಚಿವ ಜಿಟಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳುತ್ತಾರೆ. ದೇವರಾಜ ಅರಸು ಅವರ ದಾಖಲೆ ಮುರಿತಾ ಇರುವ ಸಿದ್ದರಾಮಯ್ಯ ಯಾರೂ ನೀಡದಂತಹ ಆಡಳಿತ ನೀಡಿದ್ದಾರೆ. ಹೊಲ ಉತ್ತು ಬಿತ್ತು ಬೆಳೆದ ಅವರಿಗೆ ಬಡವರ ಕಷ್ಟ ಗೊತ್ತು ಅಲ್ಲದೆ ಯಾರೂ ಕೂಡ ಹಸಿವಿನಿಂದ ಇರಬಾರದು ಅಂತ ಹಲವಾರು ಭಾಗ್ಯಗಳನ್ನ ನೀಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರನ್ನ ಜಿಟಿ ದೇವೇಗೌಡರು ಶ್ಲಾಘಿಸಿದ್ರು. ಜೆಡಿಎಸ್ನಿಂದ ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ದೆ ನಾನು, ಆದ್ರೆ ಅದಕ್ಕೆ ಸಿದ್ದರಾಮಯ್ಯ ಒಪ್ಪಿರ್ಲಿಲ್ಲ, ನಾನೇ ಒಪ್ಪಿಸಿದ್ದೆ. ಆದ್ರೆ ಅವರು ಈಗ ಸಿಎಂ ಆಗಿ ದೀರ್ಘಾವಧಿ ಆಡಳಿತ ನಡೆಸಿ ಅರಸು ಅವರ ದಾಖಲೆ ಸರಿಗಟ್ಟಿದ್ದಾರೆ. ಇದು ಶ್ಲಾಘನೀಯ ಅಂತ ಹೊಗಳಿದ್ರು. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಮಾಜಿ ಸಚಿವ ಜಿಟಿ ದೇವೇಗೌಡರು ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ನನಗೆ ಕಾಲ್ ಮಾಡಿ ಅದೆಷ್ಟೋ ವರ್ಷ ಆಯ್ತು ಅಂತ ಬೇಸರ ವ್ಯಕ್ತಪಡಿಸಿದ್ರು. ಜನವರಿ 23ರಂದು ಹಾಸನದಲ್ಲಿ ನಡೀತಾ ಇರೋ ಜೆಡಿಎಸ್ ಸಮಾವೇಶಕ್ಕೆ ಯಾರೂ ಕೂಡ ನನ್ನನ್ನ ಕರೆದಿಲ್ಲ. ಮೊದಲಾಗಿ ಸಮಾವೇಶ ಮಾಡ್ತಿರೋದೇ ನನಗೆ ಗೊತ್ತಿಲ್ಲ, ಯಾರೂ ಕೂಡ ನನ್ನ ಸಂಪರ್ಕಿಸಿಲ್ಲ, ಯಾವ ಜವಾಬ್ದಾರಿನೂ ಕೊಟ್ಟಿಲ್ಲ ಅಂತ ಮಾಧ್ಯಮದ ಎದುರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಜೆಡಿಎಸ್ ನಿಂದ ಒಂದ್ ಕಾಲನ ಆಚೆಗೆ ಇಟ್ಟಿರುವ ಜಿಟಿಡಿ ಯಾವುದೇ ಕ್ಷಣದಲ್ಲೂ ಜೆಡಿಎಸ್ ನಿಂದ ಜಂಪ್ ಆಗಬಹುದು ಅನ್ನೋ ಲಕ್ಷಣಗಳಂತೂ ಇವೆ. ಒಟ್ಟಾರೆಯಾಗಿ ಜೆಡಿಎಸ್ ಸಮಾವೇಶದ ಬಳಿಕ ಮುಂದೆ ಏನೆಲ್ಲಾ ಬದಲಾವಣೆಗಳು ಆಗಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.